ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡ ಚಾನಲ್. ನಾನು ನಿಮ್ಮ ಅಶ್ವಿನಿ. ಹೆಂಗದ್ರಿ ನೀವೆಲ್ಲರೂ? ಹೋಪ್ ನೀವೆಲ್ಲರೂ ಆರಾಮದ್ರಿ, ಸೇಫ್ ಅದ್ರಿ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಾನೊಂದು ಪೋಸ್ಟ್ ಹಾಕಿದ್ದೆ, ನನ್ನ ಹುಟ್ಟಹಬ್ಬದ, ನನ್ನ ಬರ್ತ್ಡೇ ಅದ, ನಿಮ್ದೆಲ್ಲದ ಆಶೀರ್ವಾದ ಹಿಂಗೆ ಇರ್ಲಿ ಅಂತ ನಾನು ಕೇಳ್ಕೊಂಡಿದ್ದೆ. ನನ್ನ ಹುಟ್ಟಹಬ್ಬದ ದಿವಸ ನೀವೆಲ್ಲರೂ ಎಷ್ಟು ವಿಶ್ ಮಾಡಿದ್ರಿ, ನನ್ಗೆ ಎಷ್ಟು ಮಂದಿಗೆ ನಾನು ರಿಪ್ಲೈ ಕೊಟ್ಟಿನಿ, ಒಂದಿಷ್ಟು ಮಂದಿಗೆ ನಾನು ಕೊಡಕ್ಕಾಗಿಲ್ಲ ಆದವ್ರಿಗೆ ನಾನು ನಿಮ್ಗೆಲ್ಲರಿಗೂ ಈಗ ಥ್ಯಾಂಕ್ ಯು ಸೋ ಮಚ್ ಅಂತ ನಾ ಹೇಳ್ತೀನಿ. ನಿಮ್ದೆಲ್ಲದು ಆಶೀರ್ವಾದ, ನಿಮ್ ಬೆಂಬಲ ಹಿಂಗೆ ನನ್ನ ಮೇಲೆ ಇರ್ಲಿ ಅಂತ ಕೇಳ್ಕೊಂತೀನಿ. ಆಕ್ಚುಲಿ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದೆ ನಾನು ಮೆಕ್ಸಿಕೋ ದೇಶ ಒಳಗ. ನಂದು ದಿನ ನಾನು ಹೆಂಗ್ ಆಚರಿಸಿದೆ, ಸ್ಮೂತ್ ಆಗಿ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಆಗ್ತೈತೆ ಇಲ್ಲ, ನನ್ನ ಹುಟ್ಟಹಬ್ಬ ನಾನು ಹೆಂಗ್ ಸೆಲೆಬ್ರೇಟ್ ಮಾಡ್ತೀನಿ ಇಂಥ ಖತರ್ನಾಕ್ ದೇಶ ಒಳಗ ನಾ ಏನಾರ ಪ್ರಾಬ್ಲಮ್ ಫೇಸ್ ಮಾಡ್ತೀನಿ, ನನ್ಗೇನ್ರ ಎಕ್ಸ್ಪೀರಿಯನ್ಸ್ ಆಗ್ತೈತಿ ಇಂಥದ್ರಾಗೆಲ್ಲ, ಅದನ್ನೆಲ್ಲ ಇವತ್ತಿನ ವಿಡಿಯೋನಾಗ ನಾನು ನಿಮ್ಗೆ ತೋರಿಸ್ತೀನಿ. ಮುಂಜಾನೆಯಿಂದ ಸಂಜೀತನ ನಾನು ಏನೇನ್ ಮಾಡ್ತೀನಿ ಮೆಕ್ಸಿಕೋ ದೇಶ ಒಳಗ ಅದನ್ನೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ ಅಂತ. ಈಗ ಮೆಕ್ಸಿಕೋ ಯಾಕೆ ಇಷ್ಟು ಖತರ್ನಾಕ್ ಅಂತಾರ, ಯಾಕಪ್ಪ ಮೆಕ್ಸಿಕೋಕ್ ಹೋಗಾಕ ಮಂದಿ ಅನ್ಸ್ತಾರ, ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರ ಅದಕ್ಕೆ ಕಾರಣ ಏನದಾವು ಅಂತ ನಾನು ನಿಮಗೆ ಹೇಳ್ತೀನಿ. ಹಂಗೆ ಒಂದ್ ಸ್ವಲ್ಪ ವಿಡಿಯೋನ ಮುಂದೆ ಓಡ್ಲಿ. ಇಲ್ಲಿ ನೋಡ್ಬೋದು ಒಂದು ವ್ಯಾನ್ ಅದ, ವ್ಯಾನ್ ಒಳಗ ನಮ್ದು ಫ್ಯಾಮಿಲಿ, ಇನ್ನೊಂದು ಫ್ಯಾಮಿಲಿ ಅಂದ್ರೆ ಬರೀ 2 ಫ್ಯಾಮಿಲೀಸ್ ತಗೊಂಡವ್ರು ಹೊಂಟಾರ. ನಾವೆಲ್ಲಿ ಹೊಂಟಿವಪ್ಪ ಅಂತಂದ್ರ ನಾವು ಒಂದು ರೆಸಾರ್ಟ್ ಬುಕ್ ಮಾಡಿವಿ ಓನ್ಲಿ ಫಾರ್ ದ 1 ಡೇ. ಸ್ಮಗ್ಲಿಂಗ್, ಡ್ರಗ್ ಕಾರ್ಟಲ್ಸ್, ಅಲ್ಲಿ ಅಂತೂ ಬಹಳ ಡ್ರಗ್ ಕಾರ್ಟಲ್ಸ್ ಅದಾವು. ನಮಗ್ ಗೊತ್ತಿದ್ದ ಪ್ರಕಾರ ಅಂದ್ರೆ 12ಕ್ಕಿಂತ ಜಾಸ್ತಿ ಡ್ರಗ್ ಕಾರ್ಟಲ್ಸ್ ಅದಾವು ಅಂತ ದೇಶ ಒಳಗ ನಾನು ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳಕ್ ಹೊಂಟೀನಿ. ನನ್ನ ಹುಟ್ಟಹಬ್ಬದ ಸಂಬಂಧ ನಾನು ಒಂದ್ ದಿನ ಬ್ಯಾರೆ ರೆಸಾರ್ಟ್ ಒಳಗ್ ಕಳಿಬೇಕಂತ ತಿಳ್ಕೊಂಡು ನಾನೊಂದು ಬ್ಯಾರೆ ರೆಸಾರ್ಟ್ಗೆ ಬುಕ್ ಮಾಡೀವಿ. ನಾವು ಯಾವ ರೆಸಾರ್ಟ್ ಬುಕ್ ಮಾಡಿವಲ್ಲ ಆ ರೆಸಾರ್ಟ್ ದವ್ರು ನಮ್ ರೆಸಾರ್ಟ್ಗ ಒಂದು ವ್ಯಾನ್ ಕಳಿಸ್ತಾರ. ಆ ವ್ಯಾನ್ ಒಳಗೆ ಕೂತು ನಾವು ಈ ರೆಸಾರ್ಟಿಗೆ ಬಂದೀವಿ. ಮೆಕ್ಸಿಕೋಕ ಬಹಳ ಮಂದಿ ಟೂರಿಸ್ಟ್ ಬರ್ತಾರಲ್ಲ, ಕೆಲವೊಂದ್ ಜಾಗಕ್ಕ, ಎಲ್ಲಾ ಜಾಗಕ್ಕಲ್ಲ, ಕೆಲವೊಂದ್ ಜಾಗಕ್ಕೆ ಭಾಳಷ್ಟು ಟೂರಿಸ್ಟ್ ವಿಸಿಟ್ ಮಾಡ್ತಾರ ತಿಳ್ಕೊಂಡು ರೆಸಾರ್ಟ್ ಅಂದ್ರೂ ಒಂದ್ರಕ್ಕಿಂತ ಒಂದು ತಲೆ ಬಡಂಗಿರ್ತಾವ ನೋಡ್ರಿ. ಗನ್ ಸ್ಮಗ್ಲಿಂಗ್ಸ್ ಎಲ್ಲ ಆಕೈತಿ. ಅದು ಒಂದು ಟೆರಿಟರಿ ಇರ್ತದ್ರಿ, ಅದ್ ಏರಿಯಾ ಇರ್ತೈತಿ. ಆ ಏರಿಯಾನಾಗ ನಾವು ಎಂಟರ್ ಆಗ್ಬಾರ್ದು. ಅದ್ ಏರಿಯಾ ಯಾವ್ದದ ಅಂತ ತಿಳ್ಕೊಂಡು ಎಲ್ಲರಿಗೂ ಗೊತ್ತದ, ಆದ್ರೆ ಯಾರು ಅಲ್ಲಿ ಹೋಗುದು ಧೈರ್ಯ ಮಾಡಂಗಿಲ್ಲ. ಲೈಕ್ ಪೊಲೀಸರು ಮಾಡಂಗಿಲ್ಲ, ಅಲ್ಲಿದ್ದು ಲೋಕಲ್ ಮಂದಿ ಅಂತೂ ಅದ್ರದ್ದು ಉಸಾಬರಿಗೆ ಹೋಗಂಗಿಲ್ಲ. ಹಂಗೇನ್ರಿ ಬಂಡ ಧೈರ್ಯ ತೋರಿಸಿ ನೀವು ಹೋದ್ರಿ ಅಂತಂದ್ರ ನೀವು ಸತ್ರ ತಿಳಿರಿ. ಯಾರು ರಿಸರ್ಚ್ ಮಾಡಕ್ ಬರ್ತಾರಲ್ಲ ಅವ್ರಿಗೆ ಸದ್ನ ಎಲ್ಲಾ ಗೊತ್ತಿರ್ತೈತಿ. ನಾವೇ ರಿಸರ್ಚ್ ಮಾಡಕ್ ಹೋಗಿರಲ್ಲ, ನಾವು ಟೂರಿಸ್ಟ್ ಅದೀವಿ, ನಾವು ಹೋಗ್ತಿವಿ, ನೋಡ್ತೀವಿ, ನಮ್ಗೆ ಜೋಡಿ ಏನ್ ಎಕ್ಸ್ಪೀರಿಯನ್ಸ್ ಆಕೈತೇನು. ಆಯ್ತಪ್ಪ ಅಂತಂದ್ರೆ ಡೆಫಿನೆಟ್ಲಿ ನಾನು ವಿಡಿಯೋ ಮಾಡಿರ್ತೀನಿ, ಇಲ್ಲಪ್ಪ ಅಂದ್ರೆ ನಾನು ನಿಮ್ಗೆ ಹೇಳ್ತೀನಿ ಅಂತ. ನೋಡ್ರಿ ರೆಸಾರ್ಟ್ ಕಂಟಿನ್ಯೂ ಮಾಡೋನು. ಹಂಗೆ ನಾವು ಹೋಗಿದ್ದ ರೆಸಾರ್ಟ್ ಹೆಂಗದ ಅಂತ ನಿಮಗ್ ತೋರ್ಸ್ಕೊಂತ ಬರ್ತೀನಿ. ಇದು ನೋಡ್ರಿ ಲಾಬಿ ಅದ, ಎಂಟರ್ ಆದ ಕೂಡ ಈ ರೆಸಾರ್ಟಿನ ಹೆಸರು ಅದ ಮೂನ್ ಪ್ಯಾಲೇಸ್. ಇದ್ರದ್ ಹೆಸರು ತಕ್ಕಂಗ ನಾ ನಿಮ್ಗ ಮೂನಿಗೆ ಕರ್ಕೊಂಡು ಹೋಗ್ತೀನಿ. ಇನ್ನ ಇದು ವಿಡಿಯೋ ಸ್ಟಾರ್ಟಿಂಗ್ ಅದ, ಮುಂದ್ ನೋಡ್ಕೋತ ಹೋಗ್ರಿ. ನಿಮ್ಗೆ ಎಂತಿಂತ ಪ್ಲೇಸ್ಗಳು ಎಂತಿಂತ ಜಾಗದೆಲ್ಲ ತೋರಿಸ್ತೀನಿ ಅಂತ. ಮತ್ ಹಂಗೆ ಟೆರಿಟರಿ ಅವರು ಬರೀ ಅದೇ ಏರಿಯಾನಾಗೆ ಇರ್ತಾರಂತಿಲ್ಲ, ಅವ್ರು ಆ ಕಡೆ ತಿರುಗಾಡ್ತಿರ್ತಾರ, ಹೋಗ್ತಿರ್ತಾರ, ನೋಡ್ತಿರ್ತಾರ. ನಮಗೆ ಕಾಮನ್ ಮನುಷ್ಯರಂಗ ಅವ್ರು ಓಡಾಡ್ತಿರ್ತಾರ, ಬಟ್ ಸೀಕ್ರೆಟ್ಲಿ ಅವ್ರು ಏನ್ ಮಾಡ್ತಿರ್ತಾರ ಅನ್ನೋದು ನಮಗ್ ಗೊತ್ತಿರಂಗಿಲ್ಲ. ಹಿಂಗ್ ಯಾರ ಜೋಡಿನೂ ಜಾಸ್ತಿ ಮಾತಾಡೋದಾಗ್ಲಿ, ಫ್ರೆಂಡ್ಸ್ ಮಾಡ್ಕೊಳ್ಳೋದಾಗ್ಲಿ, ಅದ್ರಾಗ ಅವರು ಸ್ಪ್ಯಾನಿಷ್ ಮಾತಾಡ್ತಾರ. ನಮಗಂತೂ ಸ್ಪ್ಯಾನಿಷ್ ಬರಂಗಿಲ್ಲ, ಚೂರು ಇಂಗ್ಲಿಷ್ ಬರ್ತಿರ್ತೈತಿ. ಅಷ್ಟ್ರೊಳಗೆ ನಾವು ಕಮ್ಯುನಿಕೇಟ್ ಮಾಡ್ಕೊಂಡು ಹೋಗ್ಬೇಕು. ನೋಡ್ರಿ ಈಗ ಬ್ಯಾಕ್ ಟು ದ ವಿಡಿಯೋ ಕರ್ಕೊಂಡು ಹೋಗ್ತೀನಿ. ನಾವು ಮುಂಜಾನೆ ಜಲ್ದಿ ಬಂದಿವಿ. ನಮ್ದು ವ್ಯಾನ್ 7:30ಗೆ ಬರೋದಿತ್ತ, ಅದಕ್ಕೆ ನಾವು ಜಲ್ದಿ ಎದ್ದ ರೆಡಿ ಆಗಿ ಹೊಂಟಿವಿ. ನಾವೇನು ತಿಂದಿಲ್ಲ, ಅದಕ್ಕೆ ಈಗ ನಾನ್ ನಿಮಗ ಸರ್ಕಸ್ಗೆ ಕರ್ಕೊಂಡು ಹೋಗ್ತೀನಿ. ಏನೂ ತಿನ್ಲಾರ್ದಕ್ಕ ಮತ್ ಸರ್ಕಸ್ಕ್ ಏನ್ ಸಂಬಂಧ ಅಂತ ನೀವು ಕೇಳಬಹುದು. ಸಂಬಂಧ ಇರ್ಲಾರ್ದೆ ನಿಮ್ದು ಉತ್ತರ ಕನ್ನಡತಿ ಮಾತಾಡಂಗೆ ಇಲ್ಲ, ಸಂಬಂಧ ಅದ ಅಂತ ಹೇಳಿ ಮಾತಾಡ್ಲಕತ್ತೀನಿ. ಹೌದು, ಇದು ಸರ್ಕಸ್ ಥೀಮ್ ರೆಸ್ಟೋರೆಂಟ್ ಐತಿ. ಇದು ನೋಡಿದ್ರಪ್ಪ ಅಂತ ನೀವು ಪೂರ್ತಿ ಸರ್ಕಸ್ ನೋಡಕ್ ಬಂದಿರೇನು ಅನಿಸ್ತೈತಿ, ನಿಮ್ಗೆ ಅಂತ ಫೀಲಿಂಗ್ ಬರ್ತೈತಿ. ಒರಿಜಿನಲ್ ನಾವು ಸರ್ಕಸ್ ನೋಡ್ತೀವಲ್ಲ, ಅಂತ ಸರ್ಕಸ್ ಇಲ್ಲ. ಇದ್ರ ಪ್ರಾಣಿಗಳಿಲ್ಲ, ನಾವೇ ಪ್ರಾಣಿಗಳು. ಚಲೋ ಮನ್ಸಿದ್ದವ್ರು ಚಲೋ ಪ್ರಾಣಿಗಳು, ಕೆಟ್ಟ ಮನ್ಸಿದ್ದವ್ರು ಕೆಟ್ಟ ಪ್ರಾಣಿಗಳು, ಎಲ್ಲಾ ನಾವೇ ಅದೀವಿ. ಮನುಷ್ಯ ಅಂತ ಕೆಟ್ಟ ಪ್ರಾಣಿ ಎಲ್ಲೂ ಇಲ್ಲ. ಮಜಾಕ್ ಮಾಡಕತ್ತೀನಿ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಅದ ಇದು. ಸರ್ಕಸ್ ಕಿತ್ತ ಯೂನಿಕ್ ಅದ ಇದು. ಆಮೇಲೆ ನೈಟ್ ಟೈಮ್ ಅಂತ ಎಂದು ಟ್ರಾವೆಲ್ ಮಾಡಬಾರ್ದು. ಎಲ್ಲಿ ಹೋಗ್ಬೇಕಂತಂದ್ರೆ ನೀವು ಹಗಲ್ ಹೊತ್ನಾಗೆ ಹೋಗ್ಬೇಕು. ರಾತ್ರಿ ಯಾವುದೇ ಪರಿಸ್ಥಿತಿ ಒಳಗೆ ನಿಮ್ ರೆಸಾರ್ಟ್ ಗೆ ಬಂದು ಮುಟ್ಬೇಕು. ನಿಮ್ ರೆಸಾರ್ಟ್ ಒಳಗೆ ನೀವು ಹ್ಯಾಂಗ್ ಔಟ್ ಮಾಡ್ಬೇಕು. ಅದು ಸೇಫ್ ಜಾಗ ಇರ್ತೈತಿ ನಮಗ. ಹೋಗುನ್ ತಡಿ, 1 ನಿಮಿಷ ಎಡಿಟ್ ಮಾಡ್ಲಿ, ಒಂಚೂರು ಸ್ವಲ್ಪ ತಡಿ. ನೋಡ್ರಿ ಟೇಬಲ್ ಎಷ್ಟ್ ಚಂದ ಪ್ರೆಸೆಂಟ್ ಮಾಡ್ಯಾರ. ಟೇಬಲ್ ಮೇನ್ ಕಪ್ ನೋಡ್ರಿ, ಕಾರ್ಪೆಟ್ಸ್ ಮತ್ತೆ ಪ್ಲೇಟ್ ಸೇಮ್ ಕಲರ್ ಕಾಂಬಿನೇಷನ್. ಅಂದ್ರೆ ಸರ್ಕಸ್ ಥೀಮ್ ಇಂದ ಏನ್ ಇರ್ತೈತಲ್ಲ ಅದೇ ಥೀಮ್ ಇಟ್ಕೊಂಡೆ ಪ್ರತಿಯೊಂದು ಅವರು ಮಾಡ್ಲಾಕ್ ಟ್ರೈ ಏನ್ರಿ ಪರ್ಫೆಕ್ಟ್ ಆಗಿ ಮಾಡ್ಯಾರ. ಈಗ ಬ್ರೇಕ್ಫಾಸ್ಟ್ ಏನೇನದ ನೋಡುನು. ಇದೆಲ್ಲಾ ಜಾರ್ನ್ಯಾಗ ಮೇಪಲ್ ಸಿರಪ್, ಹನಿ, ಕಂಡೆನ್ಸ್ಡ್ ಮಿಲ್ಕ್, ನಟೆಲ್ಲಾ, ಮುಂದಿದ್ದು ಡೂಲ್ಥೆ ಡೆಲಿಶ್ಚೆ. ಇದು ನಂದು ಫೇವ್ರೇಟ್ ರೀ. ಪೀನಟ್ ಬಟರ್, ನನಗಂತೂ ಪೀನಟ್ ಬಟರ್ ಸೇರಂಗೇ ಇಲ್ಲ ರೀ. ಅಮೆರಿಕನ್ಸ್ ಸಾಯ್ತಾರ್ರಿ ತಿನ್ಲಾಕ. ಸ್ಟ್ರಾಬೆರಿ ಮತ್ತೆ ಆಪ್ರಿಕಾಟ್ ಜಾಮ್ ಇವನ್ನೆಲ್ಲ ಎದ್ರ ಮೇಲೆ ಹಾಕೊಂಡ್ ತಿನ್ಬೇಕಂದ್ರೆ ಲಿಟ್ಟಾರ್ ನೋಡ್ರಿ. ಪ್ಯಾನ್ ಕೇಕ್ಸ್, ವೋಫಲ್ಸ್, ಸಿನಮನ್ ರೋಲ್ಸ್, ಫ್ರೆಂಚ್ ಟೋಸ್ಟ್, ಅವ್ರ ಮ್ಯಾಲ ನಿಮ್ಗೆ ಯಾವ್ದು ಬೇಕದು ಜಾಮ್ಗಳು ಮತ್ತ ಸಿರಪ್ಗಳು ಹಾಕೊಂಡು ತಿನ್ಬಹುದು.
ಅಯ್ಯೋ ಇದು ನೋಡುನ್ ಬರ್ರಿ ಏನದ, ಇದು ಹ್ಯಾಮ್ ಅದ. ಹ್ಯಾಮ್ ಅಂದ್ರ ಹಂದಿ. ಎಷ್ಟು ಕ್ಯೂಟ್ ಅದ ನೋಡ್ರಿ. ನನಗಂತೂ ಹಂದಿ ಮರಿಗಳು ಅಂದ್ರ ಬಾಳ ಪ್ರೀತಿ. ಅದ್ರಾಗ ಪಿಂಕ್ ಕಲರ್ ಇರ್ತಾವ ನೋಡ್ರಿ, ಇನ್ನ ಕ್ಯೂಟ್ ಇರ್ತಾವ. ಇದನ್ನ ಚಂದಂಗೆ ಬಹಳ ತನ ಗ್ರಿಲ್ ಮಾಡ್ತಾರ. ಅಲ್ಲಿ ಬಟ್ಲ ಒಂದ್ ಮೇಪಲ್ ಸಿರಪ್ ಇಟ್ಟಾರ ನೋಡ್ರಿ, ಅದನ್ನ ಮ್ಯಾಲ ಹಚ್ಕೊಂಡು ತಿಂತಾರ. ಮೇಪಲ್ ಸಿರಪ್ ಅಂದ್ರೆ ಏನು ಅಂತಂದ್ರ, ಮೇಪಲ್ ಅನ್ನೋ ಒಂದು ಟ್ರೀ ಇರ್ತೈತಿ, ಅದ್ರಲ್ಲೇ ಮಾಡಿದ ರಸ ಅದು. ಅದನ್ನ ಎದ್ರ ಮೇಲೆ ಮೆಕ್ಕದ್ ಹಾಕೊಂಡ್ ತಿನ್ಬಹುದು. ಮೆಕ್ಸಿಕೋಗ್ ಬರೋಕಿಂತ ಮೊದ್ಲ ಡಿಸೈಡ್ ಮಾಡಿದ್ದೆ ಇಲ್ಲಿ ಬಂದ್ರೆ ಬರೀ ಹಣ್ಣುಗಳೇ ತಿಂತೀನಿ, ಹಣ್ಣುಗಳೇ ಹೊಡಿತೀನಿ ಅಂತ. ಇಲ್ಲಿ ಬಹಳಷ್ಟು ವೆರೈಟಿದ ಹಣ್ಣುಗಳು ಸಿಗ್ತಾವು. ಇದು ನೋಡ್ರಿ, ಇದು ಕ್ಯಾಕ್ಟಸ್ ಫ್ರೂಟ್. ನಾ ಎಂದು ಟ್ರೈನೇ ಮಾಡಿದ್ದ ಲೈಫ್ನಾಗ. ಇಲ್ಲಿ ಬಂದು ನಾ ಟ್ರೈ ಮಾಡ್ದೆ, ಮಸ್ತ್ ಇತ್ತು. ತೋರಿಸ್ತೀನಂತ ಮುಂದೆ ನಾನು ಹೆಂಗ್ ತಿನ್ನೆ, ಅದ್ರ ಟೇಸ್ಟ್ ಹೆಂಗಿತ್ತು ಅಂತ ಹೇಳ್ತೀನಂತ. ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರ, ಇಲ್ಲಿ ಬಹಳ ಫ್ರೆಶ್ ಮತ್ತ ಬಹಳ ಸ್ವೀಟ್ ಹಣ್ಣು ಇರ್ತಾವ. ಯಾಕಂದ್ರ ಇದು ಮೆಕ್ಸಿಕೋ ಅದಲ್ಲ, ಟ್ರಾಪಿಕಲ್ ಝೋನ್ ಒಳಗ್ ಬರ್ತೈತಿ. ಉಷ್ಣಮಯ ಪ್ರದೇಶ ಇರೋದ್ರಿಂದ ಇಲ್ಲಿ ಬಹಳ ಸೂರ್ಯನ ಬೆಳಕ, ಆಮೇಲೆ ಹ್ಯೂಮಿಡ್ ಜಾಸ್ತಿ ಅದ. ಹಣ್ಣು ರುಚಿ ಆಗ್ಬೇಕಂದ್ರ ಬಿಸಿಲು ಬೇಕು. ಚಂದಿಂಗ್ ಬಿಸಿಲು ಬಡದ್ರನೆ ಹಣ್ಣುಗಳು ರುಚಿ ಆಗ್ತಾವ ಅಲ್ಲ ರೀ. ಇದು ಡೆಸರ್ಟ್. ಇದು ಯೋಗರ್ಟ್ ಮತ್ತೆ ಫ್ರೂಟ್ಸ್ ಮಿಕ್ಸ್ ಮಾಡ್ಯಾರ. ಇವೆಲ್ಲ ಸಾಸಸ್ ಅದಾವು. ಇಲ್ಲಿ ಅಮೆರಿಕನ್ಯಾಗ ದೊಡ್ಡೋರು ಸಣ್ಣೋರು ಮೊದಲ್ ಮಾಡಿ ಇಂತ ಸಾಸ್ ತಿಂತಾರ. ಇದು ಸಾಸ್ ಅಂದ್ರೆ ಇವ್ರು ಎದಕ್ ಅಂತಾರ ಅಂದ್ರೆ, ನಾವು ಕೆಚಪ್ ಸಾಸ್ ಅಂತೀವಲ್ಲ ಅದನ್ನು ಐತಿ, ಬಟ್ ಇದು ಬ್ಯಾರೆ ಟೈಪ್. ಇದು ಸ್ವೀಟ್ ಒಳಗ್ ಬರ್ತೈತಿ. ಇಲ್ಲಿ ಆಪಲ್ ಅದ, ಪೀಚ್ ಅದ, ಬೇರೀಸ್ ಅದ. ವುಡನ್ ಬೋರ್ಡ್ ಮೇಲೆ ಮೀಟ್ ಮತ್ತೆ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿಟ್ಟಾರ. ಮಂದಿ ಅದನ್ನು ಪ್ರೀತಿಲೆ ತಿಂತಾರ. ಅದ್ರ ಮೇಲೆಲ್ಲ ಫ್ರೂಟ್ಸ್, ನಟ್ಸ್ ಎಲ್ಲ ಹಾಕೊಂಡ್ ತಿಂತಾರ. ಇದು ಫ್ಲೇವರ್ಡ್ ಯೋಗರ್ಟ್ ಅದ, ಲೈಕ್ ಸ್ಮೂತಿ ಗತ್ಲೆ. ಬ್ಲೂಬೆರೀಸ್ ಅದ, ಬನಾನಾ ಅದ, ಆಪಲ್ ಅದ. ಮೆಕ್ಸಿಕೋಗ್ ಬಂದ್ಮೇಲೆ ಸಾಲ್ಸಾ ತಿನ್ಲಿಲ್ಲ ಅಂದ್ರೆ ಹೆಂಗ್ರಿ? ಸಾಲ್ಸಾ ಇರುದ ಮೆಕ್ಸಿಕನ್ದು. ಈಗ ಇಂಡಿಯಾಕ್ ಬಂದ್ ಇಂಡಿಯಾದ ಊಟ ತಿನ್ಲಾರ್ದಂಗ ಆಕೈತಿ. ಇವ್ರ ಸದ್ನ ನಮ್ಮಂಗ ಸ್ಪೈಸಿ ಊಟ ಮಾಡ್ತಾರೆ, ಮೈಲ್ಡ್ ಮತ್ತ ವೆರಿ ಸ್ಪೈಸಿ ಎಲ್ಲಾ ಸಾಸ್ಗಳು ಅದಾವು. ಇದೆಲ್ಲ ಮೀಟ್ ಸೆಕ್ಷನ್. ಇಲ್ಲಿನೂ ಅಷ್ಟೇ ಎಲ್ಲಾನೇ ಹೊಡಿತಾರ. ಬೀಫ್, ಪೋರ್ಕ್. ಇದು ಮೀಟ್ ಅಲ್ಲ, ಇದು ಬೀನ್ಸ್ ಅದ. ಇದನ್ನು ಯಾವ್ದೋ ಮೀಟ್ ಅದ. ಇದೇನಲ್ಲ ರೀ ದೋಸೆಗತ್ಲೆ, ಇದು ಕೆಸೆಡಿಯಾ. ಇದು ಮಾತ್ರ ನಂದ್ ಫೇವ್ರೇಟ್. ಇದು ಬೀನ್ಸ್ ಅದ, ಬ್ಲಾಕ್ ಕಲರ್ದು. ಅದರ ಮೀಟ್ ಅದನ್ನ ಇಲ್ಲ ಗೊತ್ತಿಲ್ಲ, ಬಟ್ ಇದೇನದಲ್ಲ ರೀ ಗ್ರೀನ್ ಕಲರ್ದು, ಅದು ಮೀಟ್ದು ಮತ್ತೆ ಬ್ರಾತ್. ಇವೆಲ್ಲ ಡಿಪ್ ಅದಾವು. ಉಳ್ಳಾಗಡ್ಡಿ ಅದ. ಮೆಕ್ಸಿಕನ್ಸ್ ಅದನ್ನ ಉಳ್ಳಾಗಡ್ಡಿ ಅದೆಲ್ಲ ಬಾರ್ಸ್ಕೊಂತಿರ್ತಾರ. ಮತ್ತ ಇದು ಕ್ರಿಸ್ಪಿ ಟ್ಯಾಕೋಸ್ ರೋಲ್ ಅದ. ಇದು ಚಲೋ ಅನಿಸ್ತು ಕಾಣ್ಸಕ್ಕೆಲ್ಲ, ಬಟ್ ತಿಂದ್ರೆ ನನ್ಗೆ ಅಷ್ಟು ಟೇಸ್ಟಿ ಅನ್ಸ್ಲಿಲ್ಲ. ಇದು ಬೀಫ್ ಬೆಲ್ಲಿ. ಬೀಫ್ ಅಂದ್ರ ಗೊತ್ತಾ ನಿಮಗೆಲ್ಲರಿಗೂ? ಅದನ್ನ ಬಾಯಿಲೆ ಹೇಳಾಕು ನಂಗೆ ಒಲೆ ಅನಿಸ್ತೈತಿ. ಅದ್ರದ್ದು ಬೆಲ್ಲಿ ಅದ ಇದು. ಇವೆಲ್ಲ ಸಾಸೇಜ್. ಇದನ್ನು ಬೀಫಿ ಅದ. ಬೀಫ್ ಒಳಗೆ ಯಾವ ಪಾರ್ಟ್ ನನಗೆ ಗೊತ್ತಿಲ್ಲ. ಮತ್ತೆ ಇದು ಉಳ್ಳಾಗಡ್ಡಿ ಮೇಲೆ ಸಾಸ್, ಚೀಸ್, ಕ್ರೀಮ್ ಎಲ್ಲ ಹಾಕ್ಯಾರ. ಇದು ವೆಜಿಟೇರಿಯನ್. ಇದನ್ನು ವೆಜಿಸ್ ಅದಾವು. ಅದ್ರದ್ರಾಗ ಎಗ್ ಅದ. ಇದು ಸ್ಕ್ರಾಂಬಲ್ಡ್ ಎಗ್ ನ ಸ್ಕ್ರಾಂಬಲ್ಡ್ ಮಾಡ್ಯಾರ. ಮತ್ತೆ ಇದು ಚಿಕನ್ ಬ್ರಾತ್ ಅದ. ಇಲ್ಲಿ ಬ್ರೆಡ್, ಕುಕೀಸ್, ಮಫಿನ್ಸ್ ಎಲ್ಲ ಅದ. ನೀವು ನೋಡ್ಬೋದು ಇಷ್ಟು ಐಟಮ್ಸ್ ಅದ. ನಾನು ಹೇಳುವಟ್ರಾಗೆ, ನಾ ವಿಡಿಯೋ ಮಾಡುವಟ್ರಾಗೆ ನಾನು ಫುಲ್ ದಂಡದ್ ಬಿಟ್ಟೆ ಇದನ್ನೆಲ್ಲ ನಿಮ್ಗೆ ತೋರ್ಸ್ಲಾಕ. ಇಷ್ಟು ತ್ರಾಸ್ ತಗೊಂಡಿದ್ದಕ್ಕ ನೀವು ಸಬ್ಸ್ಕ್ರೈಬ್ ಮತ್ ಲೈಕ್ ಮಾಡ್ಲೇಬೇಕಾ ನನ್ನ ವಿಡಿಯೋಕ್? ಯಾರು ಮೆಕ್ಸಿಕೋ ಹೋಗ್ಬೇಕನ್ಲಾಕತ್ತೀರಿ, ನೀವು ಉಬರ್ ಬುಕ್ ಮಾಡ್ಕೊಂಡು ಹೋಗ್ಬೇಡ್ರಿ. ಉಬರ್ ಡ್ರೈವರ್ಗಳು ಎಲ್ಲರೂ ಹೆಂಗಿರ್ತಾರ ಗೊತ್ತಿಲ್ಲ. ಟ್ಯಾಕ್ಸಿಸ್ ಅನ್ನ ಬುಕ್ ಮಾಡ್ಕೊಂಡು ಹೋಗ್ಬೇಡ್ರಿ. ಹೋಗ್ತಿದ್ದಪ್ಪ ಅಂತಂದ್ರ ಒಂದು ಮೇನ್ ಜಾಗ, ಅಲ್ಲಿ ಕ್ರೌಡ್ ಇರ್ಬೇಕು, ಜನ ಇರ್ಬೇಕು, ಮಂದಿ ಇರ್ಬೇಕು. ಮೇನ್ ರೋಡ್ ಅಂತ ಇರ್ತೈತಲ್ಲ, ಅಲ್ಲಷ್ಟೇ ನೀವು ಉಬರ್ ಬುಕ್ ಮಾಡ್ಕೊಂಡು ಹೋಗ್ಬೋದು. ಇಷ್ಟು ಚಂದ ಮುಂದೆ ವ್ಯೂ ಇಟ್ಕೊಂಡು ಇದನ್ನ ನೋಡ್ಕೋತೀನಿ ಒಂದ್ ಅರ್ಧ ಹೊಟ್ಟಿ ತುಂಬಿಡ್ತು. ಆದ್ರೂ ತಿನ್ಬೇಕಲ್ಲ ರೀ. ಇಷ್ಟೆಲ್ಲ ಚಂದ ಐಟಮ್ಸ್ ಅದಾವ. ನಾನು ಪ್ಲೇಟ್ನ ಹಾಕೊಂಡ್ ಬಂದಿನಿ. ನನಗೆ ಅಷ್ಟೆಲ್ಲ ಅನಾಯಾಗ. ಮತ್ತೆ ಇಲ್ಲಿ ಜ್ಯೂಸ್ ಅದನ್ನ ಅವರು ಆನ್ ಟೇಬಲ್ ಮೇಲೆ ಕೊಡ್ತಾರ. ಕಾಫೀಸ್ ಅದನ್ನ ಹಾಟ್ ಟೇಬಲ್ಗೆ ಸರ್ವ್ ಮಾಡ್ತಾರ. ಇದೇ ನೋಡ್ರಿ ಕ್ಯಾಕ್ಟಸ್ ಫ್ರೂಟ್. ನಾ ಟ್ರೈ ಮಾಡ್ಬೇಕಂತ ತಗೊಂಡ್ ಬಂದಿನಿ. ನೋಡಕ್ ಒಳಗ್ ಫುಲ್ ಕೆಂಪ್ ವಾಟರ್ ಮೆಲನ್ ಇದ್ದಂಗೆ ಅದ, ಸೇಮ್ ಕಲ್ಲಂಗಡಿ ಹಣ್ಣು ಇದ್ದಂಗೆ ಅದ. ಒಳಗ್ ಒಂದ್ ಸ್ವಲ್ಪ ದಪ್ಪ ಸೆಂಟರ್ನ ಬೀಜ ಅದಾವು. ಕಿವಿ ಫ್ರೂಟ್ ಇದ್ದಂಗ ಅದ್ರದ್ದು ಟೇಸ್ಟ್ ಸದ್ನ ಸ್ವಲ್ಪ ಕಿವಿ ಫ್ರೂಟ್ ದಂಗೆ ಬರ್ತೈತಿ. ಸ್ವಲ್ಪ ಹುಳಿ ಸ್ವಲ್ಪ ರುಚಿ. ಡ್ರಗ್ ಕಾರ್ಟಲ್ಸ್ ಅವ್ರೊಳಗೂ ಕಾಂಪಿಟೇಷನ್ ಇರ್ತೈತಿ. ವರ್ಲ್ಡ್ ಲಾರ್ಜೆಸ್ಟ್ ಯಾರು ಡ್ರಗ್ಸ್ ಕನ್ಸ್ಯೂಮ್ ಮಾಡ್ತಾರ ಆ ದೇಶಕ್ಕೆ ಯಾರು ಕಳಿಸ್ತಾರ ಅಂತ ತಿಳ್ಕೊಂಡು ಕಾಂಪಿಟೇಷನ್ ನಡೀತಿರ್ತೈತಿ. ನಾನ್ ಮುಂದೆ ನೀನ್ ಮುಂದೆ ಅಂತ ಹೇಳಿ. ಇಂತ ಪವರ್ಫುಲ್ ಡ್ರಗ್ ಕಾರ್ಟಲ್ಸ್ ಒಳಗೆ ಏನು ವಾರ್ ನಡೀತೈತಲ್ಲ, ಅದಕ್ಕೆ ಡ್ರಗ್ ವಾರ್ ಅಂತ ಕರೀತಾರ. ಆ ದೇಶದೊಳಗೆ ಡ್ರಗ್ಸ್ ತಗೊಂಡು ಬಹಳ ಕಾಮನ್ ಆಗಿರ್ತೈತಿ. ಆಮೇಲೆ ಇಲ್ಲಿಗಲ್ ಎಲ್ಲ ಸಪ್ಲೈ ಆಗ್ತಿರ್ತೈತಿ. ಅಂತ ದೇಶಕ್ಕೆಲ್ಲ ಇವ್ರ ಕಾರ್ಟಲ್ಸ್, ಮೆಕ್ಸಿಕನ್ ಕಾರ್ಟಲ್ಸ್ ಏನದಾರಲ್ಲ ಅವ್ರು ಸಪ್ಲೈ ಮಾಡ್ತಾರ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವ್ ಇದೇ ರೆಸಾರ್ಟ್ ಒಳಗ ಬ್ಯಾರೆ ಡೆಸ್ಟಿನೇಷನ್ ಹೊಂಟಿವಿ. ಇಲ್ಲಿ ನೋಡ್ಬೋದು ಗಾಲ್ಫ್ ಕಾರ್ಟ್. ಅನಾಯ ಫಸ್ಟ್ ಟೈಮ್ ಗಾಲ್ಫ್ ಕಾರ್ಟ್ ಒಳಗ್ ಕೂತಾಳೆ. ಫುಲ್ ಎಂಜಾಯ್ ಮಾಡ್ಲಕತ್ತಾಳ. ಎಲ್ಲಕ್ಕಿಂತ ಜಾಸ್ತಿ ಡ್ರಗ್ ಸಪ್ಲೈ ಆಗೋದು ಯುನೈಟೆಡ್ ಸ್ಟೇಟ್ಸ್. ಹ್ಯೂಜ್ ಡ್ರಗ್ ಕಾರ್ಟಲ್ಸ್, ಆಮೇಲೆ ಗನ್ ಸಪ್ಲೈ, ಸ್ಮಗ್ಲಿಂಗ್ ಎಲ್ಲ ನಡೀತೈತಿ. ಮೆಕ್ಸಿಕೋ ಗವರ್ಮೆಂಟ್ ಏನು ಕಂಟ್ರೋಲ್ ಮಾಡಕ್ ಟ್ರೈ ಮಾಡಂಗಿಲ್ಲ ಏನು ಅಂತ ನಿಮ್ಗೆ ಪ್ರಶ್ನೆ ಬರ್ತಿರ್ಬೇಕು. ಈಗಲೂ ಟ್ರೈ ಮಾಡ್ತಾರ, ರಗ್ಗಡ್ ಟ್ರೈ ಮಾಡ್ತಾರ ಅವ್ರು. ಬಟ್ ಅದು ಕಂಟ್ರೋಲ್ ಮೀರ್ ಹೋಗ್ಬಿಟ್ಟೈತಿ. ಒಂದ್ ವೇಳೆ ಅವ್ರು ಕಂಟ್ರೋಲ್ ಮಾಡಕ್ ಹೋದ್ರಂದ್ರ ಅದು ಅವ್ರಿಗೆ ಉಲ್ಟಾ ಆಗೈತಿ. 2006 ಒಳಗ ಮೆಕ್ಸಿಕನ್ ಗವರ್ಮೆಂಟ್ ಈ ಡ್ರಗ್ ಕಾರ್ಟಲ್ಸ್ ಎಲ್ಲ ಬಹಳ ಕಂಟ್ರೋಲ್ ನಾಗ ತರಬೇಕಂತ ಬಹಳ ಟ್ರೈ ಮಾಡಿದ್ರು. ಆದ್ರೆ ಅದು ಉಲ್ಟಾ ಆಗ್ಬಿಡ್ತು. ಆರ್ಮೀಸ್ ತಂದ್ರು, ಮಿಲಿಟರೀಸ್ ತಂದ್ರು, ಲೋಕಲ್ ಪೊಲೀಸ್ ಎಲ್ಲ ಅವೇರ್ ಆಗಿ ಡ್ರಗ್ ಕಾರ್ಟಲ್ ಸ್ಟಾಪ್ ಮಾಡ್ಬಿಡ್ಬೇಕು ಅಂತ ಬಹಳ ಟ್ರೈ ಮಾಡಿದ್ರ. ಯಾರಿಗ್ ದೇಶಕ್ಕೆ ಜಾಸ್ತಿ ಡ್ರಗ್ ಅವ್ರು ಕಳಿಸಿದ್ರಲ್ಲ ಆ ದೇಶದಿಂದ ಗನ್ ಸಪ್ಲೈಸ್ ಆಗ್ಲಾಕತ್ತು.
AK-47, AR-15, 5.7 ಕಾಪ್ ಕಿಲ್ಲರ್ ಬುಲೆಟ್ ಪ್ರೂಫ್ ಇರ್ತೈತಿ. ಖತರ್ನಾಕ್ ಗನ್ಗಳು ಮೆಕ್ಸಿಕೋ ದೇಶಕ್ಕೆ ಬರ್ಬೇಕಾಗಿತ್ತಂತಂದ್ರ ಅದು ದೊಡ್ಡ ಪಾರ್ಟಿನೇ ಐತಿ, ದೊಡ್ಡ ಪಾರ್ಟಿಯಿಂದನೇ ಬರ್ತೈತಿ. ಮತ್ ಯಾರಪ್ಪ ಮೆಕ್ಸಿಕೋ ದೇಶಕ್ಕೆ ಅಂತ ಗನ್ಗಳು ಸಪ್ಲೈ ಆಗೋದು, ಗನ್ಗಳು ಪ್ರೊಡ್ಯೂಸ್ ಅಂತ ಮೆಕ್ಸಿಕೋನಾಗ ಮಾಡಲ್ಲ. ಬಟ್ ಯಾರ ಸಪ್ಲೈ ಮಾಡ್ತಾರಂದ್ರ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಯುನೈಟೆಡ್ ಸ್ಟೇಟ್ಸ್ ಒಳಗ ನಿಮಗ್ ಗೊತ್ತದ ಹೇಳ್ದಂಗ ಮನಿ ಒಳಗ ಗನ್ಗಳು ಅದಾವ. ಇಲ್ಲಿ ಇವತ್ತು ನಂದು ಸ್ಪೆಷಲ್ ಡೇ ಅದಲ್ಲ, ಅದಕ್ಕೆ ನಾನು ಮಸಾಜ್ ಮಾಡ್ಕೊಳಕ್ ಬಂದೀನಿ, ಬಾಡಿ ಮಸಾಜ್ ಮಾಡ್ಕೊಳಕ್ ಬಂದೀನಿ. ನಾನು ಒಳಗ್ ಹೋದ್ರೆ ನಾನು 2 ತಾಸು ಹೊರಗೆ ಬರಂಗಿಲ್ಲ. ಆಕಾಶ್ ಅವರು ಅನ್ನ ನೋಡ್ಕೋತಾರ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸೀದಾ ನಾವ್ ಇಲ್ಲೇ ಬಂದಿವಿ. ಇನ್ನ ನಮ್ ಕಡೆ ಬೇಕಾದಷ್ಟು ಟೈಮ್ ಅದ. ನಾನು ಇಲ್ಲಿ ಮಸಾಜ್ ಮಾಡ್ಕೊಳಕ್ ಬಂದೀನಿ, ಯಾಕಂದ್ರೆ ನನ್ನ ಬರ್ತ್ಡೇ ಅದಲ್ಲ. ನಾನು ಫುಲ್ ರಿಲ್ಯಾಕ್ಸ್ ಆಗಿರ್ಬೇಕು, ನಾ ಚಲೋ ಡೇ ಸ್ಪೆಂಡ್ ಮಾಡ್ಬೇಕು. ಫುಲ್ ಬಿಸ್ಲಾಗ್ ತಿರುಗಿ ಹಂಗಾಗಿ ನಂದೆಲ್ಲ ಅವತಾರ. ನನ್ನ ನಂಬರ್ ಬರ್ಲಾಕ ಅರ್ಧ ತಾಸು ವೇಟಿಂಗ್ ಇತ್ತು. ಅರ್ಧ ತಾಸು ಆದ್ಮೇಲೆ ನನ್ನ ನಂಬರ್ ಬಂತು. ನೋಡ್ರಿ ಮಸ್ತ್ ಪೈಕಿ ಮಸಾಜ್ ಮಾಡ್ಕೊಂಡು ರಿಲ್ಯಾಕ್ಸ್ ಮಾಡೋ ಟೈಮ್ ಅದ. ಇದು ಲಾಬಿ ಅದ. ಎಲ್ಲಾರು ತಮ್ಮ ನಂಬರ್ ಬರ್ಲಾಕ ವೇಟ್ ಮಾಡ್ಲಾಕತ್ತಾರ. ಮತ್ ಇಲ್ಲಿ ಏನ್ ಮಾಡ್ತಾರ ಅಂದ್ರೆ ನಿಮ್ದು ಸೈಜ್ ಕೇಳ್ತಾರ, ನಿಮ್ದು ಶೂ ಸೈಜ್ ಕೇಳಿ ನಿಮ್ಗ ಒಂದು ಸ್ಲೀಪರ್ ಕೊಡ್ತಾರ, ನಿಮಗೊಂದು ಲಾಕರ್ ಕೊಡ್ತಾರ. ಅದ್ರೊಳಗ ಟಾವೆಲ್ ಇರ್ತೈತಿ, ರೋಬ್ ಇರ್ತೈತಿ. ಅಲ್ಲಿ ನಿಮ್ದು ಏನೇನ್ ಇಂಪಾರ್ಟೆಂಟ್ ಸಾಮಾನ್ ಅದಾವಲ್ಲ ಅದನ್ನೆಲ್ಲ ಅಲ್ಲಿ ಇಡುದು, ಲಾಕ್ ಮಾಡೋದು. ಮುಂದೆ ನಿಮ್ದು ಡ್ರೆಸ್ ಬಿಚ್ಚಿ ಇದು ರೋಬ್ ಹಾಕೊಳ್ಳೋದು. ಅಲ್ಲಿ ನೀವು ರೆಡಿಯಾಗಿ ಹೊರಗ್ ಬರೋದು. ಅಲ್ಲೊಬ್ರು ಕಾಯ್ಕೋತ್ ನಿಂತಿರ್ತಾರ. ಅವ್ರೇನ್ ಮಾಡ್ತಾರ, ನಿಮಗ್ ಒಂದು ಲಾಬಿ ಇರ್ತೈತೆ. ಅಂದ್ರೆ ಮಸಾಜ್ ಹೋಗಿತ್ತ ಮೊದ್ಲು ಒಂದ್ ಲಾಬಿ ಒಳಗ ನಿಮಗ್ ಕುಂದ್ರಸ್ತಾರ. ಹಂಗೆ ಇದು ನಿಮಗ ನೆಕ್ ಬ್ಯಾಂಡ್ ಹಾಕ್ತಾರ. ಇದು ಬಹಳ ಬಿಸಿ ಇರ್ತೈತಿ, ವಾರ್ಮ್ ಇರ್ತೈತಿ. ಆಮೇಲೆ ಸ್ವಲ್ಪ ವಜ್ಜಿನೂ ಇರ್ತೈತಿ. ಒಳಗ್ ಬೀಡ್ಸ್ ಇರ್ತಾವೇನೋ ಗೊತ್ತಿಲ್ಲ. ಇಲ್ಲಿ ಚೇರ್ ಇರ್ತೈತಿ, ಚೇರ್ ಮೇಲೆ ಕುಂದ್ರುದು, ನಿಮ್ದೇ ಮನಸ್ನಾಗ ಫೀಲಿಂಗ್ ತರೋದು, ನಾನ್ ಮಹಾರಾಣಿ ಇದೀನಿ, ನನಗೆಲ್ಲ ಬಹಳ ಸೇವಾ ಮಾಡೋರು ಇರ್ತಾರ ಅಂತ. ಅಲ್ಲಿ 10-15 ನಿಮಿಷ ಕಣ್ಮುಚ್ಚಿ ರಿಲ್ಯಾಕ್ಸ್ ಮಾಡ್ದೆ. ಈಗ ನಾನೇ ನಂದು ಮಸಾಜ್ ಮಾಡ್ಕೋತಿರ್ತೀನಿ. ನನ್ನ ಮೇಲೆ ನನ್ನ ವಿಡಿಯೋ ಯಾರು ಮಾಡ್ತಾರ, ಆ ಕ್ಯಾಬಿನ್ ಒಳಗ ನಾನು ಇರ್ತೀನಿ, ಮತ್ ನನ್ ಮಸಾಜ್ ಮಾಡ್ತಾರಲ್ಲ ಅವ್ರು ಇರ್ತಾರ. ನಾವಿಬ್ರೇ ಇರ್ತೀವಿ. ನಮ್ ವಿಡಿಯೋ ಮಾಡ್ಲಕ್ ಯಾರು ಇರಂಗಿಲ್ಲ. ಅದಕ್ಕೆ ನಾನು ನಿಮ್ಗ ನಂದೇ ಮಸಾಜ್ ಇದ್ದು ಸಿಮಿಲರ್ ಕ್ಲಿಪ್ ಹಾಕ್ತೀನಿ. ಈಗ ಇಲ್ಲೊಬ್ರು ಬಂದ್ರು, ಅವ್ರು ಆಕ್ಚುಲಿ ನಂದೇ ಹೆಸರು ಕರೀತಾರ. ನೀವು ನೋಡ್ಬೋದು ಡಿಮ್ ಲೈಟ್ ಮಾಡಿದ್ರು, ಯಾಕಂದ್ರೆ ನೀವು ರಿಲ್ಯಾಕ್ಸ್ ಮಾಡ್ತಿರ್ತೀರಿ. ಒಮ್ಮೆ ಭಗ್ಗ ತಿಳ್ಕೊಂಡು ಜಾಸ್ತಿ ಪ್ರಕಾಶ ಬಡ್ದ್ ಬಿಡ್ತದ ನಿಮ್ ಕಣ್ಣಿಗೆ, ನಿಮ್ ರಿಲ್ಯಾಕ್ಸ್ ಮೂಡ್ ಆಫ್ ಆಕೈತಿ. ನೀವೇನ್ ಲಾಬಿ ಒಳಗೆ ಬಂದು ಕುಂದಿರ್ತಿರಲ್ಲ ಅವಾಗಿಂದಾನೆ ನಿಮಗ್ ಫೇಡ್ ಲೈಟ್ ಇಟ್ಬಿಟ್ಟಿರ್ತಾರ ಅವ್ರು. ಇದು ನನ್ನ ಮಸಾಜ್ ರೂಮ್ ನೀವು ನೋಡ್ಲಾಕತ್ತೀರಲ್ಲ, ಇಲ್ಲಿ ಒಂದು ಕಟ್ಗಿ ಟ್ರೈ ಇಟ್ಟು ಅದ್ರ ಮೇಲೆ ಚಳ್ಳಂ ಬೇರೆ ಇಟ್ಟಾರ ಅವ್ರು. ಇಲ್ಲಿ ಪಿಲ್ಲೋ ಇಟ್ಟಾರಲ್ಲ, ಇಲ್ಲಿ ಮುಖ ಬರ್ತೈತಿ. ಇಲ್ಲಿಂದ ನಾನು ಉಸಿರಾಡ್ಬೇಕು. ಕೆಳಗೊಂದ್ ದೀಪ ಇಟ್ಟಾರ. ಅದು ದೀಪ ಅಂದ್ರೆ ಖರೆ ದೀಪ ಇಲ್ಲ, ಜಸ್ಟ್ ಡಿಮ್ ಲೈಟ್ ಇತ್ತದು. ಈಗ ನನಗ್ ರಿಫ್ರೆಶ್ ಆಗ್ಲೇ ತಿಳ್ಕೊಂಡು ಅವ್ರು ನನಗ ವಾಸನೆ ತೋರಿಸ್ತಾರ. ಒಂದು ಯುಕಲಿಪ್ಟಸ್ ಅಂದ್ರ ನೀಲಗಿರಿ ಎಣ್ಣೆ ವಾಸನೆ, ಆಮೇಲೆ ಆರೆಂಜ್ ಸೊಟ್ಟಿ ವಾಸನೆ ಎಲ್ಲ ತೋರಿಸ್ತಾರ. ಎಣ್ಣೆ ಇರ್ತೈತಿ ಅದು. ಅದಾದ್ಮೇಲೆ ಶುರು ಮಾಡ್ತಾರ ನೋಡ್ರಿ ಮಸಾಜ್ ಮಾಡ್ಲಾಕ. ನಿಮ್ಗೆ ಹೇಳ್ತೀನಿ ಎಂತ ಸುಖ, ಏನ್ ಸುದ್ದಿ. ಮಸಾಜ್ ಅನ್ನಕೇನು ಎಣ್ಣೆ ಹಚ್ತಾರ, ಗಸ ತಿಕ್ತಾರ, ಹಂಗ ಅನ್ಕೋಬೇಡ್ರಿ. ಪದ್ಧತ್ ಸಿರಿ ನಿಮ್ದು ಬಾಡಿ ಪಾಯಿಂಟ್ಸ್ ಗೆ ಬರೋಬ್ಬರಿ ಪ್ರೆಷರ್ ಕೊಟ್ಟು ಮಸಾಜ್ ಮಾಡ್ತಾರ ಅವ್ರು. ಸುಮ್ ಎತ್ತ ಮಾಡಂಗಿಲ್ಲ. ನಾನ್ ಮೊದ್ಲುನು ಮಾಡ್ಸ್ಕೊಂಡಿದ್ದೆ ಬಿಡ್ರಿ, ಬಟ್ ಇದು ಮಾತ್ರ ಅಮೇಜಿಂಗ್ ಇತ್ತು. ಮಸ್ತ್ ಪೈಕಿ ಮಸಾಜ್ ಮಾಡ್ಸ್ಕೊಂಡ್ಮೇಲೆ ಬಿಸಿ ಇದು ಟೀ ತಂದು ಕೊಡ್ತಾರ. ಅವ್ರು ಕೇಳ್ತಾರೆ ನಿಮ್ಗೆ ಹಾಟ್ ಬೇಕಾ ಕೋಲ್ಡ್ ಬೇಕಾ ಅಂದ್ರೆ ಹಾಟ್ ಬೇಕು ಅಂದ್ರೆ ಗ್ರೀನ್ ಟೀ ತಂದು ಕೊಟ್ರು. ಈಗ ಮೈ ಎಲ್ಲ ಎಣ್ಣೆಣ್ಣಾಗಿರ್ತೈತಲ್ಲ, ಈಗ ಒಂದಮ್ ಜಳಕ ಮಾಡಕ್ ಹೋಗುದು. ಮೆಕ್ಸಿಕೋಗ ಗನ್ಸ್ ಎಲ್ಲ ಯಾಕೆ ಕಳಿಸ್ಲಾಕತ್ರಪ್ಪ ಅಂದ್ರ ಇವ್ರ ಕಾರ್ಟಲ್ಸ್ ಗೆ ಕಂಟ್ರೋಲ್ ಮಾಡಾಕ ಪೊಲೀಸರು, ಆರ್ಮಿ ಮತ್ತೆ ಮಿಲಿಟರಿ ಬರ್ಲಾಕತ್ರಲ್ಲ, ಅವಾಗ ಡಗಡ ಶೂಟ್ ಮಾಡಿ ಅವ್ರ ತಮ್ಮ ಕಾರ್ಟಲ್ ಅನ್ನ ಉಳಿಸ್ಕೋಬೇಕಲ್ಲ ರೀ. ಅವ್ರ ಯಾಕ ಎಲ್ಲ ಸ್ಪಾಯಿಲ್ ಮಾಡ್ಕೊಂತಾರ. ಮಿಲಿಟರಿ ಮತ್ತೆ ಆರ್ಮಿಗೆಲ್ಲ ಸಾಯಿಸ್ಲಾಕತ್ರಿ. ಅದಕ್ಕೆ ಪೊಲೀಸರು ಮತ್ತೆ ಮೆಕ್ಸಿಕೋದ ಗವರ್ಮೆಂಟ್ಸ್ ಅದನ್ನ ಒಂದ್ ಹೆಜ್ಜೆ ಹಿಂದೆ ಅದು ಕಾರ್ಟಲ್ಸ್ ಇಂದು ಮತ್ತೆ ಡ್ರಗ್ ಸಪ್ಲೈ ಎಷ್ಟು ಕಂಟ್ರೋಲ್ ಮಾಡಿದ್ರು ಅವ್ರ ಕಂಟ್ರೋಲ್ ಆಗಲ್ಲ ಆಗೈತಿ. ಮಸ್ತ್ ಪೈಕಿ ಮಸಾಜ್ ಮಾಡ್ಕೊಂಡ್ಮೇಲ ಜಳಕ ಮಾಡೋದ್ರಾಗ ಮಜಾನೇ ಬೇರೆ ಇರ್ತೈತಿ ಅಲ್ಲ ರೀ. ಬಿಸಿ ನೀರೊಳಗ ಚಂದನ್ ಜಳಕ ಮಾಡ್ದೆ. 2ನೇ ಸಲ ಜಳಕ ಮಾಡೀನಿ. ನೀವ್ ಏನ್ ಮಾಡ್ತಿದ್ರು ಪಟ ಮಾಡ್ಬೇಕು. ಎಲ್ಲ ಟೈಮಿಂಗ್ ಮೇಲೆ ಡಿಪೆಂಡ್ ಇರ್ತೈತಿ. ಕಡಿಕ ಕಂಪ್ಲೀಟ್ ರೆಡಿ ಆದೆ. ನೆಕ್ಸ್ಟ್ ಈಗ ಅವ್ರು ಎಲ್ಲಿ ಕಳಿಸ್ತಾರ ನೋಡು. ಇಲ್ಲಿಂದ ನನಗ ಅವ್ರು ಸೌನಾ ಕಳಿಸ್ತಾರ. ಅಲ್ಲಿ ಒಳಗೆ ಹೋಗಿತ್ತ ಮೊದ್ಲು ನನಗ ಫೇಸ್ ಪ್ಯಾಕ್ ಕೊಟ್ರು. ಇದು ಮಡ್ ಪ್ಯಾಕ್ ಅದ. ಸೇಮ್ ಮುಲ್ತಾನಿ ಮಿಟ್ಟಿ ಹಂಗೆ ಇತ್ತು, ಸ್ವಲ್ಪ ಸ್ಟಿಕ್ಕಿ ಇತ್ತು ಮಡ್. ಸೌನಾ ರೂಮ್ ಅಂದ್ರೆ ಹಿಂಗಿರ್ತೈತಿ. ಒಳಗೆಲ್ಲ ಸ್ಟೀಮ್ ತುಂಬಿರ್ತೈತಿ. ಒಳಗ್ ಬಹಳ ಬಿಸಿ ಇರ್ತೈತಿ, ಹೊಗಿ ಇರ್ತೈತಿ. ಈಗ ಬೆಂಕಿ ಕಾಯಿಸ್ಕೋತೀವಿ ನೋಡ್ರಿ, ಸೇಮ್ ಬೆಂಕಿ ಕಾಯಿಸ್ಕೊಳ್ಳೋದೇ ಅನ್ಕೋರಿ. ಇದನ್ನ ಬರೀ ರೂಮ್ ಇರ್ತೈತಿ. ಸ್ವಲ್ಪ ಡ್ರೆಸ್ ಗೀಸ್ ಎಲ್ಲ ಬಿಚ್ಚಿ ಕುಂದಿರ್ತೀರಿ ಇಷ್ಟೇ. ಅಲ್ಲಿಂದ ಸೀದಾ ನಿಮಗ ಬಾತ್ರೂಮ್ ಕಳಿಸ್ತಾರ. ಇದು ಏನದಲ್ಲ ರೀ, ನಂಗೆ ಭಾಳ ಸೇರ್ತು. ಅಲ್ಲೊಂದು ಹ್ಯಾಂಡಲ್ ಇರ್ತೈತಿ. ಅದನ್ನ ಜಗ್ ಬಿಟ್ರಿ ಅಂದ್ರೆ ನೀರ್ ಬರ್ತೈತಿ. ಅದನ್ನ ಜಗದ್ ಬಿಟ್ರಿ ಅಂತಂದ್ರ ಮತ್ ನೀರ್ ಬರೋದು ಸ್ಟಾಪ್ ಆಕೈತಿ. ಇದು ಭಾಳ ಚಲೋ ಅದ. ಇದು ನೀರು ಉಳಿಸ್ಲಾಕ ಬೆಸ್ಟ್ ನೋಡ್ರಿ. ಇದು ನಾನು ಎಂದೂ ನೋಡಿದ್ದಿಲ್ಲ. ಅದಕ್ಕೆ ಹುಡ್ಕ್ಯಾಡಿ ಕ್ಲಿಪ್ ತೆಗೆದು ನಿಮಗೆ ತೋರಿಸ್ಲಾಕತ್ತೀನಿ. ನಾನು ಮುಖಕ್ಕೆ ಹಚ್ಕೊಂಡಿದ್ ಮಡ್ ಪ್ಯಾಕ್ ಎಲ್ಲ ತಕೊಂಡು ಇಲ್ಲಿ ನೋಡ್ಬೋದು ಬುಳು ನೀರ್ ಬರ್ಲಾಕತ್ತೈತಲ್ಲ, ಇದು ಸ್ವಿಮ್ಮಿಂಗ್ ಪೂಲ್ ಅದ. ಯಾರಿಗೆ ತಣ್ಣಗ್ ನೀರ್ ಬೇಕಾಗೈತಿ ಅವ್ರು ಇಲ್ಲಿ ಕುಂದಿರ್ಬೋದು. ತಣ್ಣಗ್ ನೀರ್ ನಾ ಪ್ರಿಫರ್ ಮಾಡಲ್ಲ. ಇಲ್ಲಿ ನೋಡ್ಬೋದು ಇಲ್ಲಿ ಜಕೂಜಿ ಅದ. ನನಗೆ ಜಕೂಜಿ ಅಂದ್ರೆ ಭಾಳ ಸೇರ್ತೈತಿ. ಅದಕ್ಕೆ ನಾನು ಜಕೂಜಿ ಒಳಗೆ ಕೂತೆ ಆರಾಮಂಗೆ ಬಿಸಿನೀರ್ ಬರ್ತೈತಿ. ಇಲ್ಲಿ ಇನ್ನೂ ಒಂದೈತಿ 3ನೇದ್ದು, ನೀರಿನ ಜಲಪಾತಗತ್ಲೆ ಬೀಳ್ತಿರ್ತೈತಿ.
ಅಲ್ಲಿನೂ ಕುಂದ್ರಬಹುದು, ಬಟ್ ಅದು ನಂಗೆ ಸೇರಂಗಿಲ್ಲ, ನಂಗೆ ಜಕೂಜಿನೇ ಬೇಕು. ಮತ್ತು ಅವ್ರು ಕೇಳಿದ್ರು ನನಗೆ ನಿಮ್ಗೆ ಏನು ಬೇಕು ಅಥವಾ ಹಾಟ್ ಬೇಕಾ ಕೋಲ್ಡ್ ಬೇಕಾ ಅಂತ. ಹಾಟ್ ಒಳಗೆ ಅವ್ರ ಕಡೆ ಆಗಲೇ ಕುಡಿದ್ನೆಲ್ಲ ಗ್ರೀನ್ ಟೀ ಇತ್ತು, ಕೋಲ್ಡ್ ಒಳಗೆ ಹೈಬಿಸ್ಕಸ್ ಇತ್ತು. ನಾನೇ ಹೈಬಿಸ್ಕಸ್ ಕೊಡ್ರಿ ಅಂತಂದೆ, ಅಂದರೆ ದಾಸವಾಳದ ಜ್ಯೂಸ್ ಆಯಿತು, ಮಸಾಜ್ ಆಯಿತು, ಆಮೇಲೆ ಜಕೂಜಿ ಆಯಿತು, ಶೊನ್ನ ಆಯಿತು, ಸ್ಟೀಮ್ ಆಯಿತು, ಎಲ್ಲ ಆಯಿತು. ನೀವು ನೋಡ್ಬೋದು. ಈಗ ನಾನು ರೆಡಿ ಆಗ್ಲಾಕತ್ತೀನಿ. ಡ್ರೆಸ್ ವಾಪಸ್ ಎಲ್ಲ ಡ್ರೆಸ್ ಎಲ್ಲ ಹಾಕೊಂಡು ಈಗ ನಾನು ಶೂಸ್ ಹಾಕೊತೀನಿ. ನೋಡ್ರಿ ಆಕಾಶ್ ಅವರು ಮತ್ತು ಅನಾಯ ಇಬ್ರು ಏನು ಮಾಡಾಕತ್ತಾರ ನೋಡೋನು. ಮತ್ತು ಭಾಳ ಹಸಿವಾಗ್ಲಾಕತ್ತೈತಿ, ಲಂಚ್ ಮಾಡಿಲ್ಲ, ಈಗ ಲಂಚ್ ಸದ್ನ ಮಾಡೋಣ ನೋಡ್ರಿ. ವಾ ಬಿಸಿ ಅದಾವೆ ನೋಡಿ ಫ್ರೈಸ್. ಇಲ್ಲ ತಗೊಳ್ತೇನೆ. ಇದು ನಾಚೋಸ್. ನಾನು ಏನು ತಿನ್ನಾಕೂತ್ರು ನಾಚೋಸ್ ಇರ್ಲಾದಿನ ತಿನ್ನಂಗೆ ಇಲ್ಲ, ಭಾಳ ಟೇಸ್ಟಿ ಮಾಡಿರ್ತಾರೆ ಇದನ್ನ. ಮತ್ತಿದು ಕೆಸೆಡಿಯಾ, ಇದು ಅನಾಯ ಆಗದ. ಇದು ಭಾಳ ಈಸಿ ಮಕ್ಳಿಗೆ ತಿನ್ಲಾಕ. ಸೇಮ್ ಚಪಾತಿ ಕಂಡಂಗೆ ಕಾಣಿಸ್ತೈತಿ, ಒಳಗೆಲ್ಲ ಚೀಸ್ ಹಾಕಿ ಚೆನ್ನಾಗಿ ಫೋಲ್ಡ್ ಮಾಡಿರ್ತಾರ. ಇದನ್ನ ಅನಾಯ ಸದ್ನ ಭಾಳ ಪ್ರೀತಿಲೇ ತಿತ್ತಾಳ. ನೀವು ನೋಡ್ಬೋದು ಎಷ್ಟು ಚಂದ ಚೀಸ್ ತುಂಬಿ ಹಾಕ್ಯಾರ. ಸಾಸ್ ಮತ್ತು ಗೋಕಂಬುಲಿ ಹಚ್ಕೊಂಡು ಡಿಪ್ ಮಾಡ್ಕೊಂಡು ತಿನ್ಬೋದು. ನಾನು ಅದೇ ಆಕಾಶರಿಗೆ ಬರಾನ ಹೇಳಿದೆ, ಭಾಳ ಲಕ್ಸುರಿಯಸ್ ಇತ್ತು, ಸ್ಪಾದೆಲ್ಲ ಭಾಳ ಚಂದ ಅನಿಸ್ತು, ಭಾಳ ಮಜಾ ಮಾಡಿದೆ ಅಂದೆ. ಹೌದಾ ನಾನು ಹೋಗ್ತೀನಿ ತಡಿ ಅಂತ ಅವರು ಹೋದ್ರಿ. ಈಗ ಅವ್ರಿಗೇನು ಫುಡ್ ಆರ್ಡರ್ ಮಾಡಿಲ್ಲ, ನನಗೆ ಮತ್ತು ಅನಾಯಿಗೆ ಅಷ್ಟೇನ ಮಾಡ್ಕೊಂಡಿನಿ. ಅವ್ರು ಬಂದ ಮೇಲೆ ಮತ್ತೆ ಅವ್ರಿಗೆ ಮಾಡಿದ್ರೆ ಆಯ್ತು ಅಂತ ಬಿಟ್ಟೆ. ಇನ್ನ ನಾನು ಹುಟ್ಟಹಬ್ಬದ ದಿನ ಪೂರ್ತಿ ಮುಗ್ದಿಲ್ಲ, ಇನ್ನೂ ಭಾಳಷ್ಟು ಆಕ್ಟಿವಿಟೀಸ್ ಎಲ್ಲ ಮಾಡೀನಿ. ಅದ್ರ ವಿಡಿಯೋ ಭಾಳ ದೊಡ್ಡದಾಗಲಕತ್ತ ತಿಳ್ಕೊಂಡು ಮುಂದೆ ನಾನು ನೆಕ್ಸ್ಟ್ ವಿಡಿಯೋನಾಗ ನಿಮಗೆ ತೋರಿಸ್ತೀನಿ ಅಂತ. ನಿಮ್ಗೆಲ್ಲರಿಗೂ ಹೆಂಗೆ ಅನಿಸ್ತು ನನ್ನ ಹುಟ್ಟಹಬ್ಬದ ವಿಡಿಯೋ ನೋಡಿ, ನನ್ನ ಬರ್ತ್ಡೇ ವಿಡಿಯೋ ನೋಡಿ? ನಿಮ್ಗೆಲ್ಲರಿಗೂ ಭಾಳ ಸೇರ್ತು ಅಂತ ಅನ್ಕೋತೀನಿ. ನಾನು ಯಾವತ್ತು ನನ್ನ ಬರ್ತ್ಡೇದ ವಿಡಿಯೋಸ್ನ ಎಂದೂ ಹಾಕಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಬರ್ತ್ಡೇದ ವಿಡಿಯೋ ಹಾಕ್ಲಾಕತ್ತೀನಿ ಇಷ್ಟು ವರ್ಷ ಯೂಟ್ಯೂಬ್ ಚಾನಲ್ ತೆಗೆದಾಗಿಂದ. ನಿಮ್ಗೆಲ್ಲರಿಗೂ ಇವತ್ತಿನ ವಿಡಿಯೋ ಸೇರ್ತಪ್ಪ ಅಂತ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕೆ ನೆನಪು ಮಾಡಬೇಡ್ರಿ. ಇಷ್ಟು ಹೇಳ್ಕೊತ ನಿಮ್ಮ ಉತ್ತರ ಕನ್ನಡ ಸೈನಿಂಗ್ ಆಫ್. ನೆಕ್ಸ್ಟ್ ನಂಗೆ ಮತ್ತೆ ಭೇಟಿ ಆಗ್ತೀನಿ ಅಂತ. ಕನ್ನಡ ಕಲಿಸಿ, ಕನ್ನಡ ಬೆಳೆಸಿ.